ಎಲ್ಲರಿಗೂ ನಮಸ್ಕಾರ. ಪೋರ್ಚುಗೀಸ್ ಎಂಟ್ರಿ ಬಗ್ಗೆ ನೆನ್ನೆ ಹೇಳಿದೆ ಆಯ್ತಾ. 3 ಹಡಗುಗಳ ತುಂಬ ಪೋರ್ಚುಗೀಸರು ವಾಸ್ಕೋಡಿಗಾಮನ ನೇತೃತ್ವದಲ್ಲಿ 1497 ಜುಲೈ ತಿಂಗಳಲ್ಲಿ ಪೋರ್ಚುಗೀಸ್ ಬಿಟ್ಟು ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ಸುತ್ತಿಕೊಂಡು 1498 ಮೇ 20ನೇ ತಾರೀಕು ಕ್ಯಾಲಿಕಟ್ ಅನ್ನು ತಲುಪಿದರು. 1497 ಅವರು ಪೋರ್ಚುಗೀಸನ್ನ ಬಿಟ್ಟು ಜುಲೈಯಲ್ಲಿ 1498 ಮೇ ತಿಂಗಳಲ್ಲಿ ಮೇ 20ನೇ ತಾರೀಕು ಕೇಪ್ ಆಫ್ ಗುಡ್ ಹೋಪನ್ನ ದಾಟ್ಕೊಂಡು ಮೇ 20ನೇ ತಾರೀಕು ಕ್ಯಾಲಿಕಟ್ಗೆ ಬರ್ತಾರೆ. ಕ್ಯಾಲಿಕಟ್ಟನ್ನ ತಲುಪಿಕೊಂಡು ಮನೆಗೆ ಮರಳುತ್ತಿದ್ದಾಗ ಅಂದೋಜೀವ್ ಗಾಮ ಬಂದನು. ಅಂದೋಜೀವ್ಗೆ ಆ ದ್ವೀಪಕ್ಕೆ ಅಂದೋಜೀವ್ ದ್ವೀಪಕ್ಕೆ ಗಾಮ ಬಂದಾಗ ವಾಸ್ಕೋಡಿ ಗಾಮನನ್ನ ಯೂಸುಫನ ಪ್ರತಿನಿಧಿಯೊಬ್ಬ ಭೇಟಿ ಮಾಡ್ತಾನೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಕಣ್ರಿ. ಅಂದೋಜೀವ್ ದ್ವೀಪಕ್ಕೆ ಬಂದು ವಾಸ್ಕೋಡಿ ಗಾಮನನ್ನ ಈ ಯೂಸುಫ್ ಆದಿಲ್ ಖಾನ್ ಒಬ್ಬ ಭೇಟಿ ಮಾಡ್ತಾನೆ. ಅವನು ಪ್ರಶ್ನೆ ಕೇಳಿದ ರೀತಿಯಿಂದ ವಾಸ್ಕೋಡಿ ಗಾಮನಿಗೆ ಇವನು ಯಾರೋ ಗೂಢಚಾರಿ ಇರಬೇಕು ಅಂತ ಅನುಮಾನ ಬರುತ್ತೆ. ಅವನು ಹೇಳ್ತಾನೆ ಯೂಸುಫ್ ಆದಿಲ್ ಖಾನ್ ಕಡೆ ಆದ್ಮಿ, ಹೌದು ನಾನು ಗೂಢಚಾರಿನೇ, ಪೋರ್ಚುಗೀಸ್ ಹಡಗುಗಳ ಮೇಲೆ ಆಕ್ರಮಣ ಮಾಡಲು ಯೂಸುಫ್ ಆದಿಲ್ ಖಾನ್ ಕಳಿಸಿದ್ದಾನೆ. ನೀವಿಬ್ಬ 3 ಹಡಗು ಬಂದಿದ್ದೀರಲ್ಲ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ ನಮ್ಮ ಬಾಸ್ ಕಳಿಸವನೆ. ನಿಮ್ಮ ಬಲಾಬಲಗಳನ್ನ ನೋಡ್ಕೊಂಡು ನಿಮ್ಮ ಶಸ್ತ್ರಾಸ್ತ್ರಗಳನ್ನ ಏನು ಕೆಪಾಸಿಟಿ ಇವ್ರದು, ಏನು ಶಸ್ತ್ರಾಸ್ತ್ರ ಇದೆ ಎಲ್ಲ ತಿಳ್ಕೊಂಬ ಅಂತ ಕಳಿಸೋನ್ ನಮ್ಮ ಬಾಸು ಅಂತ ಹೇಳ್ತಾನೆ. ಆಗ ಗಾಮನು ಅವನನ್ನು ತನ್ನ ವಾಸ್ಕೋಡಿ ಗಾಮನ ಜೊತೆಯಲ್ಲಿ ಕಳೆದುಕೊಂಡು ವೇಗವಾಗಿ ಪ್ರಯಾಣ ಮಾಡಿದರು. 1505ರ ವೇಳೆಗೆ ಮಲಬಾರ್ ಕರಾವಳಿಯಲ್ಲಿ ಪೋರ್ಚುಗೀಸರು ಭದ್ರವಾಗಿ ತಳವೂರಿದ್ದರು. ಅವರು ಕೊಚ್ಚಿನ್ ಮತ್ತು ಕ್ಯಾಲಿಕಟ್ಗಳಲ್ಲಿ ತಮ್ಮ ಕೋಟೆಗಳನ್ನು ಸ್ಥಾಪಿಸಿಕೊಂಡಿದ್ದರು. ಅರೇಬಿಯನ್ ಸಮುದ್ರದ ಸುತ್ತ ಇದ್ದ ಎಲ್ಲ ಮುಸ್ಲಿಂ ದೇಶಗಳು ಪೋರ್ಚುಗೀಸರ ವಿರುದ್ಧವಾಗಿದ್ದವು. ಈಜಿಪ್ಟ್ ಮತ್ತು ಗುಜರಾತಿನ ಸುಲ್ತಾನರು ಅವರನ್ನು ತಡೆಯಲು ಹಂಚಿಕೆ ಹಾಕಿದರು. ಬಿಜಾಪುರ ಮತ್ತು ಅಹಮದ್ ನಗರಗಳ ಅರಸರು ಅವರನ್ನು ಬೆಂಬಲಿಸಿದರು. ಮುಖ್ಯವಾದ ಮಾರಾಟ ಮಳಿಗೆ ಕ್ಯಾಂಬೆ ಇದ್ದದ್ದು ಗುಜರಾತಿನಲ್ಲಿ, ಜಾಲ್ ಅಹಮದ್ ನಗರದಲ್ಲಿತ್ತು. ದಾಬೋಲ್ ಮತ್ತು ಗೋವಾ ಬಿಜಾಪುರದಲ್ಲಿದ್ದವು. ಈಜಿಪ್ಷಿಯನ್ ನೌಕಾದಳವು ಮೀರ್ ಹುಸೇನನ ವಶದಲ್ಲಿತ್ತು. ಗುಜರಾತ್ ನೌಕಾಪಡೆಯನ್ನು ದೀವ್ ಗವರ್ನರ್ ಮಲಿಕ್ ಕಯಾಜ್ ನಿರ್ವಹಿಸುತ್ತಿದ್ದನು. ಅರ್ಥ ಆಯ್ತು ಇದೇನು ಅಂತಂದ್ರೆ, ಪೋರ್ಚುಗೀಸ್ ನಮ್ಮ ಇಂಡಿಯಾಗೆ ಬಂದಾಗ ಎಲ್ಲ ಅರಬರು ಅವರನ್ನ ಎದುರಾಕೋತಾರೆ, ದ್ವೇಷಿಸ್ತಾರೆ. ಆದರೆ ಇಲ್ಲಿದ್ದಂಥ ಅರಬರು, ನಮ್ಮ ದಕ್ಕನ್ನಲ್ಲಿದ್ದಂಥ, ನಮ್ಮ ಭಾರತದಲ್ಲಿದ್ದಂಥ ಅರಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಬಂದರುಗಳು ಇವ್ರ ಅಂಡರಲ್ಲಿರುತ್ತೆ. ವ್ಯಾಪಾರ ವ್ಯವಹಾರ ದುಡ್ಡು ಇದೇ ಬಹಳ ಮುಖ್ಯ, ಇದೇ ಮುಖ್ಯ. ದುಡ್ಡೇ ಮುಖ್ಯ ಅನ್ನೋದು ಇವೆಲ್ಲ ತೋರಿಸುತ್ತಷ್ಟೇ. 1507ರ ಏಪ್ರಿಲ್ ಚಾಲ್ನಲ್ಲಿ ಒಂದು ಭಾರೀ ನೌಕಾ ಯುದ್ಧ ನಡೆಯಿತು. ಪೋರ್ಚುಗೀಸ್ ಪಡೆಯು ಸೋತಿತು. ತರುಣ ಅಲ್ಮೀಡಾ ಪೋರ್ಚುಗೀಸ್ ಯೋಧ ಯುದ್ಧದಲ್ಲಿ ಅಸುನೀಗಿದನು. ಇದಕ್ಕಾಗಿ ಪೋರ್ಚುಗೀಸರು ಯೂಸುಫನನ್ನು ಎಂದೂ ಕ್ಷಮಿಸಲಿಲ್ಲ. ಪೋರ್ಚುಗೀಸ್ ವೈಸ್ರಾಯ್ 1508ರಲ್ಲಿ ತನ್ನ ಮಗನಿಗೆ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಕಣ್ಣಾನೂನಿಂದ ಹೊರಟನು. ದಾಬೋಲ್ ಬಂದರನ್ನ ಮುತ್ತಿದನು. ನಗರವನ್ನ ಕೊಳ್ಳೆ ಹೊಡೆಯಲಾಯಿತು. ಮುಂದೆ ಹೋಗಿ ದೀವ್ ಅಂದ್ರೆ ದೀವಿಂದ ಆಚೆಗೆ ಈಜಿಪ್ಷಿಯನ್ ನೌಕಾದಳ ಗುಜರಾತಿನ ನೌಕಾದಳವನ್ನು ಸೋಲಿಸಿದನು. ನಂತರ ಈ ಅರಬ್ಬಿ ಸಮುದ್ರದಲ್ಲಿ ಪೋರ್ಚುಗೀಸರದೇ ಪರಮಾಧಿಕಾರವಾಯಿತು. 1507ರಲ್ಲಿ ಯೂಸುಫ್ ಆದಿಲ್ ಖಾನ್ ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡಿ ಅವನ ಮಗನ್ ಕೊಂದು ಬಿಡ್ತಾನೆ, ತರುಣ ಅಲ್ಮೀಡಾ. ಆಗ ಅವನ ತಂದೆ ಪೋರ್ಚುಗೀಸ್ ವೈಸ್ರಾಯ್ ವಾಪಸ್ ದಾಬೋಲ್ ಮೇಲೆ ಅಟ್ಯಾಕ್ ಮಾಡಿ ಇಡೀ ದಾಬೋಲ್ ಪಟ್ಟಣವನ್ನು ಲೂಟಿ ಮಾಡಿ, ಬೆಂಕಿ ಹಚ್ಚಿ ಎಲ್ಲವನ್ನ ಲೂಟಿ ಮಾಡಿ ಅದನ್ನು ಸೋಲಿಸ್ಬಿಡ್ತಾನೆ. ಅದನ್ನು ಸೋಲಿಸಿ ಅವನ ತಂತಕ್ಕೆ ತಗೋತಾನೆ. ಗುಜರಾತ್ನ ನೌಕಾದಳವನ್ನು ಸೋಲಿಸ್ತಾನೆ. ಎಲ್ಲ ಕಡೆಯಿಂದನೂ ಸೋಲಿಸ್ಬಿಟ್ಟು ಇಡೀ ವೆಸ್ಟರ್ನ್ ವೆಸ್ಟರ್ನ್ ಕೋಸ್ಟ್ ಏನಿದೆ ಕಂಪ್ಲೀಟ್ ಅದರಲ್ಲಿ ಪೋರ್ಚುಗೀಸರು ಪರಮಾಧಿಕಾರ ತಗೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? 1509ರಲ್ಲಿ ಡಿ ಆಲ್ಮಿಡಾನ ಸ್ಥಾನದಲ್ಲಿ ಅಲ್ಬುಕರ್ಕ್ ಗವರ್ನರ್ ಜನರಲ್ ಆದನು. ಈ ಅಲ್ಬುಕರ್ಕೆ ಇಲ್ಲಿಗೆ ಬರೋದು ವಿಜಯನಗರಕ್ಕೆ, ಇವನೇ ಡೊಮಿಂಗೋ ಪಿಯಾಸನ್ನು ಕರ್ಕೊಂಬರೋದು. ಗೊತ್ತಾಯ್ತಾ? ಡೊಮಿಂಗೋ ಪಿಯಾಸ್ ಬಂದು ಕೃಷ್ಣದೇವರಾಯರದ್ದು ನೋಡೋದು ಇವನೇನೆ. ಇದೆಲ್ಲ ಈಗಲೇ ಆಗೋದು. 1509 ಕೃಷ್ಣದೇವರಾಯರ ಎಂಟ್ರಿ ಆಯ್ತಲ್ಲ ಅಲ್ಲಿ ವಿಜಯನಗರದಲ್ಲಿ. ಇಲ್ಲಿ ಅಲ್ಬುಕರ್ಕ್ ಬಂದ. ಆಯ್ತಾ? ಅವನು ಪರ್ಷಿಯನ್ ಖಾರಿಯಲ್ಲಿ ಅಹ್ಮಜನ್ನು ಗೆಲ್ಲಲು ವಿಸ್ತಾರವಾದ ಸಿದ್ಧತೆಯನ್ನು ಮಾಡಿದನು. ವಿಜಯನಗರದ ಒಬ್ಬ ಅಧಿಕಾರಿ ತಿಮ್ಮೋಜನ್ ಎನ್ನುವ ಪ್ರಚೋದನೆಯಂತೆ ಗೋವಾದ ಮೇಲೂ ಆಕ್ರಮಣ ಮಾಡಿದನು. ವಿಜಯನಗರದ ಅರಸರು ಆದಿಲ್ ಶಾಹಿಗಳ ವೈರಿಗಳಾಗಿದ್ದು ಪೋರ್ಚುಗೀಸರನ್ನು ಬೆಂಬಲಿಸಿದರು. ಇದನ್ನ ಆ ಕಥೆ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಅದಕ್ಕೆ ಈ ಕಡೆನೂ ಹೇಳ್ತೀನಿ ಅಂತ. ಸೊ ನಿಮ್ಗೆ ಇವಾಗ ಈ ಕಡೆಯಿಂದ ಬಂದಿದ್ದ ಸ್ಟೋರಿ ಅರ್ಥ ಆಯ್ತು. ಆ ಕಡೆಯಿಂದ ಬಂದಿದ್ದ ಸ್ಟೋರಿ ಆವಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ.
ಸೊ ಯಾವಾಗ ಈ ಅರಬ್ಬಿಗಳೆಲ್ಲ ಇವಾಗ ಪೋರ್ಚುಗೀಸರ ವಿರುದ್ಧವಾಗಿದ್ರು, ಪೋರ್ಚುಗೀಸರು ತಮ್ಮ ಸ್ವಸಾಮರ್ಥ್ಯದಿಂದ ಹೇಗೆ ಎಲ್ಲ ಅರಬ್ಬಿಗಳ ಮೇಲೆ ವಿಜಯವನ್ನು ಸಾಧಿಸಿದ್ರು, ಇಂಥ ಪೋರ್ಚುಗೀಸರಿಗೆ ವಿಜಯನಗರದವ್ರು ಸಪೋರ್ಟ್ ಆಗಿ ನಿಂತ್ಬಿಟ್ರು. ಯಾಕೆಂದ್ರೆ ವಿಜಯನಗರದವ್ರಿಗೆ ಈ ಶಾಹಿ ಸುಲ್ತಾನೇಟ್ಗಳು ಯಾವತ್ತೂ ಒಂದಾಗಿರ್ಲಿಲ್ಲ, ಜಗಳ ಆಡ್ತಾನೆ ಇದ್ರು, ಕಚ್ಚಾಡ್ತಾನೆ ಇದ್ರು. ಸಹಜವಾಗೇ ತುಂಬಾ ಶಕ್ತಿವಂತರಾಗಿದ್ದ ಪೋರ್ಚುಗೀಸರಿಗೆ ವಿಜಯನಗರದ ಅರಸರು ಸಪೋರ್ಟ್ ಮಾಡಿದ್ರು. ಅಲ್ಬುಕರ್ಕ್ ಗೋವಾದ ಮೇಲೆ ಕಣ್ಣು ಹಾಕಲು ಇನ್ನೂ ಒಂದು ಕಾರಣವಿತ್ತು. ಪೋರ್ಚುಗೀಸರನ್ನು ಭಾರತದಿಂದ ಹೊಡೆದಟ್ಟಲು ಇನ್ನೊಂದು ಪ್ರಯತ್ನ ಮಾಡಬೇಕೆಂದು ಯೂಸುಫ್ ಆದಿಲ್ ಖಾನ್ ಬಯಸಿದನು. ದೀವ್ ದಮನಿಂದ ಬಂದು ಬಿಜಾಪುರ ನೌಕಾಪಡೆಗೆ ಸೇರಿಕೊಳ್ಳುವಂತೆ ಹಡಗುಗಳಿಗೆ ಕರೆ ಕೊಟ್ಟನು. ಅಲ್ಬುಕರ್ಕನಿಗೆ ಈ ವಿಚಾರ ತಿಳಿದು ಗೋವಾದ ಮೇಲೆ ಆಕ್ರಮಣ ಮಾಡಲು ಧಾವಿಸಿದನು. ಪಂಜಿಮ್ ಕೋಟೆ ಬಿದ್ದು 1510 ಫೆಬ್ರವರಿ 17ರಂದು ನಗರವು ಶರಣಾಗತವಾಯಿತು. ಒಂದು ಕಡೆ ವಿಜಯನಗರದ ಅರಸರು ಶ್ರೀಕೃಷ್ಣದೇವರಾಯರು ಪೋರ್ಚುಗೀಸರಿಗೆ ಗೋವಾ ಕೊಡಬೇಕು ಅಂತ ಶತಪ್ರಯತ್ನ, ಇನ್ನೊಂದು ಕಡೆ ಬಿಜಾಪುರದ ಆದಿಲ್ ಶಾಹಿ ಆದಂತ ಯೂಸುಫ್ ಆದಿಲ್ ಖಾನ್ ಈ ಪೋರ್ಚುಗೀಸರನ್ನ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಇವನ್ ಪ್ರಯತ್ನ. ಸೊ ಇನ್ನೊಂದು ನೌಕಾಪಡೆಯ ದೊಡ್ಡ ಯುದ್ಧ ಆಗಿ ನೌಕಾಪಡೆಯಲ್ಲಿ ಯೂಸುಫ್ ಆದಿಲ್ ಖಾನ್ ಕಡೆಯ ನೌಕಾಪಡೆಗಳು ಸೋತು ಪೋರ್ಚುಗೀಸರಿಗೆ 1510ರಲ್ಲಿ ಗೋವಾ ವಶವಾಗಿ ಹೋಯಿತು. 1510 ಫೆಬ್ರವರಿ 17ನೇ ತಾರೀಕಂದು ಗೋವಾ ನಗರವು ಶರಣಾಗತವಾಯಿತು. ಬಿಜಾಪುರವು ನೌಕಾದಳದಲ್ಲಿ ದುರ್ಬಲವಾಗಿದ್ದರು. ಯೂಸುಫನು ಹಾಗೆಲ್ಲ ಸುಖಾಸುಮ್ಮನೆ ಸೋಲೊಪ್ಪಿಕೊಳ್ಳುವವನಾಗಿರಲಿಲ್ಲ. ಅವನು ಮೇ ತಿಂಗಳಲ್ಲಿ 6,000 ಸೈನ್ಯದೊಂದಿಗೆ ನುಗ್ಗಿದನು. ಅದೃಷ್ಟ ಅವನಿಗೆ ಒಲಿದಿತ್ತು. ಜನರು ಪರಕೀಯರ ವಿರುದ್ಧವಾಗಿ ನಿಂತು ಸುಲ್ತಾನನನ್ನ ಬೆಂಬಲಿಸಿದರು. ಪೋರ್ಚುಗೀಸರು ವಿವೇಚನೆ ಇಲ್ಲದೆ, ತಲೆ ಇಲ್ಲದೆ ನನ್ನ ಮಕ್ಕಳಿಗೆ ಸುಮ್ಮನೆ ನಿಷ್ಪಾಪಿ ಜನರನ್ನ ಕೊಲೆ ಮಾಡತೊಡಗಿದರು. ಆದರೆ ಇದು ಬಹಳ ಕಾಲ ನಗರವನ್ನ ಹಿಡಿದಿಟ್ಟುಕೊಳ್ಳಲು ಆಗಲಿಲ್ಲ. ಗೋವಾ ತೊರೆದು ಹಡಗುಗಳಿಗೆ ಹಿಂತಿರುಗಬೇಕೆಂದು ಅಲ್ಬುಕರ್ಕ್ ಆಜ್ಞೆ ಮಾಡಿದನು. ಯೂಸುಫನು ಮೇ ತಿಂಗಳ ಕೊನೆಯ ವೇಳೆಗೆ ದ್ವೀಪವನ್ನು ಮರಳಿ ಗಳಿಸಿದನು. ಆದರೆ ಯೂಸುಫನ ಕೊನೆಯ ದಿನಗಳು ಸಮೀಪಿಸಿದ್ದವು. ಬಿಜಾಪುರದಲ್ಲಿ ಅವನು ಮೃತನಾದನು. ಅವನ ಸ್ಥಾನಕ್ಕೆ ಇಸ್ಮಾಯಿಲ್ ಆದಿಲ್ ಖಾನ್ ಬಂದನು. ಅಷ್ಟು ಹೊತ್ತಿಗೆ ಪೋರ್ಚುಗೀಸರು ಗೋವಾವನ್ನು ಮರಳಿ ಗೆದ್ದುಕೊಂಡರು. 6 ತಿಂಗಳ ನಂತರ 1510 ನವೆಂಬರ್ನಲ್ಲಿ ಗೋವಾದಲ್ಲಿದ್ದ ಆದಿಲ್ ಶಾಹಿ ಕಾವಲ ಸೈನ್ಯದ ಬಹುಭಾಗವು ಹೊಸದೊರೆಯ ಪಟ್ಟಾಭಿಷೇಕಕ್ಕಾಗಿ ಬಿಜಾಪುರಕ್ಕೆ ಹೋಗಿದೆ ಎಂದು ಅಲ್ಬುಕರ್ಕನಿಗೆ ತಿಳಿದಾಗ ಈ ಘಟನೆ ನಡೆದು ಹೋಯಿತು. ಅವರು ಮತ್ತೆ ಗೋವಾದ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡರು. ಇದ ಒಂದೇ ಸರಿ ಓದ್ಬಿಟ್ಟೆ ನಾನು ಹೇಳ್ತೀನಿ. ಯೂಸುಫ್ ಆದಿಲ್ ಖಾನು ನೌಕಾಪಡೆ ಇರಲಿಲ್ಲ ಅವನ ಹತ್ರ, ಆದರೆ ಗುಂಡಿಗೆ ಮೀಟರ್ ಹಿಂಗಿತ್ತು. 6,000 ಸೈನ್ಯ ತಕೊಂಡು ಗೋವಾದ ಮೇಲೆ ಲ್ಯಾಂಡ್ ವಾರ್ ಮಾಡ್ದ, ನುಗ್ಗಿದ ತಕ್ಷಣ ಈ ಪೋರ್ಚುಗೀಸರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಗೋವಾದಲ್ಲಿದ್ದಂತ ನಿಷ್ಪಾಪಿ ಜನರನ್ನ ಹತ್ಯೆ ಮಾಡಕ್ ಶುರು ಮಾಡಿದ್ರು. ಗೋವಾದಲ್ಲಿದ್ದಂತ ಜನ ಈ ಪರ್ಕೀರ್ಗಿಂತ ಯೂಸುಫ್ ಆದಿಲ್ ಖಾನೆ ವಾಸಿ ಅಂತ ಎಲ್ಲ ಇವನಿಗೆ ಸಪೋರ್ಟ್ ಮಾಡಿದ್ರು. ಬಡದ ಅಂದ್ರೇನು ಪೋರ್ಚುಗೀಸರಿಗೆ, ಅವರೆಲ್ಲ ವಾಪಸ್ ಹಡಗುಗಳಿಗೆ ಬನ್ನಿ, ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಯಾವ್ದು ರಾಜ್ಯವೇ ಇಲ್ವಲ್ಲ. ಎಲ್ಲ ಓಡೋಗ್ ಹಡಗು ಹತ್ಕೊಂಡು ಓಡೋಗ್ ಸಮುದ್ರ ಮಧ್ಯದಲ್ಲಿ ನಿಂತ್ಕೊಂಡ್ರಿವರಲ್ಲ. ಹಡಗ್ ಹತ್ಕೊಂಡು ಹಡಗನ್ನ ಕತ್ಕೊಂಡು ಹೋಗಿ ಇವ್ರು ತಪ್ಪಿಸ್ಕೊಳ್ಳೋದು ಅಂದ್ರೆ ಅದೇನೆ, ಹಡಗಲ್ಲಿ ಹೋಗಿ ಸಮುದ್ರ ಮಧ್ಯದಲ್ಲಿ ನಿಂತಿರೋದು. ಹಂಗಾಗಿ ಗೋವಾನ ಯೂಸುಫ್ ಆದಿಲ್ ಖಾನ್ ಮತ್ತೆ ವಶಪಡಿಸ್ಕೊಂಡ. ವಿಜಯನಗರದವ್ರು ಸಪೋರ್ಟ್ ಇದ್ರು ಪೋರ್ಚುಗೀಸರನ್ನ ಸೋಲಿಸಿದಂತ ಕೀರ್ತಿ ಯೂಸುಫ್ ಆದಿಲ್ ಖಾನ್ ನನಗೆ ಸಲ್ಲಬೇಕು. ವಿಜಯನಗರದ ಸಪೋರ್ಟ್ ಪೋರ್ಚುಗೀಸ್ಗಳಿಗಿತ್ತು, ಆದ್ರೂ ಅದನ್ನ ಎದುರಿಸಿ ಆ ಪೋರ್ಚುಗೀಸರನ್ನ ಈ ನೆಲದಿಂದ ಒದ್ದೋಡಿಸಿದ ಕೀರ್ತಿ ಯೂಸುಫ್ ಆದಿಲ್ ಖಾನ್ಗೆ ಸಲ್ಲಬೇಕು. ಆದ್ರೆ ಅವನ ಕೊನೆ ದಿನ ಬಂದಿತ್ತು. ಅವನು ಸಹಜವಾಗಿ ಬಿಜಾಪುರದಲ್ಲಿ ಮೃತನಾದ. ಅವನು ಮೃತನಾದಾಗ ಅವನ ಸ್ಥಾನಕ್ಕೆ ಅವನ ಮಗನಾದಂತ ಇಸ್ಮಾಯಿಲ್ ಆದಿಲ್ ಖಾನ್ ಬಂದ. ಇಸ್ಮಾಯಿಲ್ ಆದಿಲ್ ಖಾನ್ ಬಂದಾಗ ಅವನ ಪಟ್ಟಾಭಿಷೇಕಕ್ಕೆ ಗೋವಾದಲ್ಲಿದ್ದಂತ ಸೈನಿಕರೆಲ್ಲ ಬಿಜಾಪುರಕ್ಕೆ ಹೋದ್ರು. ಬಿಜಾಪುರಕ್ಕೆ ಹೋದಾಗ ಹಡಗಲ್ಲಿ ಸಮುದ್ರದಲ್ಲಿ ನಿಂತಿದ್ನಲ್ಲ ಅಲ್ಬುಕರ್ಕನ್ ಟೀಮ್ ವಾಪಸ್ ಬಂದು ಗೋವಾ ವಶಪಡಿಸ್ಕೊಂಡ್ರು. ಈ ವಿಚಾರ ಇಸ್ಮಾಯಿಲ್ ಆದಿಲ್ ಖಾನ್ ಗೊತ್ತಾಗಿ ಪಟ್ಟಾಭಿಷೇಕ ಮುಗಿದ ತಕ್ಷಣ ಮತ್ತೆ ಹೋಗಿ ಅವ್ರನ್ನ ಒದ್ದೋಡಿಸಿ ಪುನಃ ಗೋವಾನ ಬಿಜಾಪುರದ ಕಡೆಗೆ ವಶಪಡಿಸ್ಕೊಂಡ. ನೋಡ್ರಿ, ಒಬ್ಬ ರಾಜನ ನಾವು ಇಂಪಾರ್ಷಿಯಲ್ ಆಗಿ ನಾವು ಎಲ್ಲರನ್ನು ನೋಡಬೇಕು ಅನ್ನೋಕ್ಕೆ ಇದೇ ಸಾಕ್ಷಿ. ಯೂಸುಫ್ ಆದಿಲ್ ಖಾನ್ ಎಲ್ಲ ಸರ್ವ ರೀತಿಯಿಂದಲೂ ಒಬ್ಬ ಶಕ್ತನಾದಂಥ ಕೇಪಬಲ್ ಆಗಿದ್ದಂಥ ಆಡಳಿತಗಾರ. ಬಿಜಾಪುರವನ್ನ ಎತ್ತಿ ಹಿಡಿದು ಭಾರತದ ಪ್ರಪಂಚದ ಭೂಪಟದಲ್ಲಿ ಹೆಸರುವಾಸಿ ಮಾಡಿದವನ ಮೊದಲನೇ ಹೆಸರು ಯಾರಪ್ಪ ಅಂದ್ರೆ ಯೂಸುಫ್ ಆದಿಲ್ ಖಾನ್. ಮಧ್ಯಕಾಲೀನ ಇತಿಹಾಸದಲ್ಲಿ ಅದಕ್ಕೆ 1,500 ವರ್ಷ ಇತಿಹಾಸ ಇನ್ನೂ ಹಿಂದೆ ಇದೆ, ಆ ಪ್ರಶ್ನೆ ಬೇರೆ. ಈಗ ಮಧ್ಯಕಾಲೀನ ಭಾರತದಲ್ಲಿ 14, 15, 16, 17ನೇ ಶತಮಾನದಲ್ಲಿ ಬಿಜಾಪುರದ ಹೆಸರನ್ನ ಪ್ರಪಂಚದ ಭೂಪಟದಲ್ಲಿ ತೋರಿಸಿದಂಥವನು ಯೂಸುಫ್ ಆದಿಲ್ ಖಾನ್. ಅದು ಒಂದು ಸಿಂಗಲ್ ಲೈನ್ ಸಾರಾಂಶ ಆಯ್ತಾ. ಈಗ ಯೂಸುಫ್ ಆದಿಲ್ ಖಾನನ ವ್ಯಕ್ತಿತ್ವನೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯೂಸುಫ್ ಆದಿಲ್ ಖಾನ್
ನೂತನ ರಾಜ್ಯ ನಿರ್ಮಾಪಕರ ಪಂಕ್ತಿಯಲ್ಲಿ ಒಬ್ಬ. ಹೌದು, ಯಾಕೆಂದ್ರೆ ಅವ್ನು ನೂತನ ಯಾಕೆಂದ್ರೆ ರಾಜ್ಯ ನಿರ್ಮಾಪಕರು, ಅವನೊಬ್ಬ ರಾಜ್ಯ ನಿರ್ಮಾಪಕ. ಬಿಜಾಪುರದಂತ ರಾಜ್ಯವನ್ನ ಹುಟ್ಟು ಹಾಕಿದ ಮೊದಲಿಗ ಯೂಸುಫ್ ಆದಿಲ್ ಖಾನ್. ಅವನ ಅಪೂರ್ವ ಸಾಮರ್ಥ್ಯಗಳು ಅಗತ್ಯವಾಗಿತ್ತು. ಪ್ರತಿಭಾವಂತನಾಗಿದ್ದನು, ಅದೃಷ್ಟವಂತನಾಗಿದ್ದನು, ದಾಷ್ಟಿಕನಾಗಿದ್ದನು. ನಿರಂತರವಾಗಿ ನೋವನ್ನು ಅನುಭವಿಸುವ ಸಾಮರ್ಥ್ಯ ಇವುಗಳ ಮಿಶ್ರಣವಾಗಿದ್ದನು. ಬಹಳ ಇಂಪಾರ್ಟೆಂಟ್ ರೀ ಇದು. ನಿರಂತರವಾಗಿ ನೋವನ್ನು ತಿನ್ನುವಂಥ ಸಾಮರ್ಥ್ಯ ಇದ್ದವನು ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ನೋವು ತಿನ್ನುವ ಸಾಮರ್ಥ್ಯ ಇರ್ಬೇಕು ನಿಮಗೆ, ಆಗ ನೀವು ಬೆಳೆಯೋದಕ್ಕೆ ಸಾಮರ್ಥ್ಯರಾಗಿರ್ತೀರಿ. ಅರ್ಥ ಆಯ್ತಾ? ಅಂಥವನು ಯೂಸುಫ್ ಆದಿಲ್ ಖಾನ್. ಇದು ಸತ್ಯವಾಗಿತ್ತು. ಬೀದರಿನಲ್ಲಿ ಮಾರಾಟವಾಗುವ ಒಬ್ಬ ಗುಲಾಮನು ಒಂದು ರಾಜ್ಯವನ್ನು ಕಟ್ಟುವುದನ್ನು ಯಾರು ಊಹಿಸಿದ್ದರು? ಬೀದರ್ನಲ್ಲಿ ಒಂದು ಆರ್ಡಿನರಿ ಮಾರಾಟವಾದಂಥ ಒಬ್ಬ ಸಾಮಾನ್ಯ ಗುಲಾಮ ಒಂದು ರಾಜ್ಯವನ್ನೇ ಕಟ್ತಾನೆ ಅಂತ ಯಾರು ಊಹೆ ಮಾಡಿದ್ದರು? ಅದೃಷ್ಟ ಒಲಿಯಿತು, ಅದು ಸಾಧ್ಯವಾಯಿತು. ಅವನು ಧೈರ್ಯವಂತ, ಮುನ್ನುಗ್ಗುವವನು, ಗಂಡದೆಯುಳ್ಳವನು ಎಂಬುದನ್ನು ಯಾರು ನಿರಾಕರಿಸಬಲ್ಲರು ಅಲ್ವಾ? ಅವನ ಧೈರ್ಯ ಸಾಹಸ ಮಾತ್ರ ಸಾಲದು. ಒಂದು ರಾಜ್ಯದ ಸ್ಥಾಪಕರು ಕಲ್ಪನಾ ಶಕ್ತಿಯುಳ್ಳವರಾಗಿರ್ಬೇಕು, ವಿಚಾರವಂತರಾಗಿರ್ಬೇಕು, ವಿವೇಕಿಯಾಗಿರ್ಬೇಕು. ಅವನಿಗೆ ರಾಜಕೀಯ ಮಿಲಿಟರಿ ಕ್ಷೇತ್ರದಲ್ಲಿ ಪರಿಣಿತಿ ಇರಬೇಕು. ಅದೆಲ್ಲ ಯೂಸುಫ್ ಆದಿಲ್ ಖಾನ್ಗಿತ್ತು. ಆದರೆ ಹಾಗಾಗಿ ಅವನು ಒಂದು ಸಾಮ್ರಾಜ್ಯವನ್ನು ಕಟ್ಟಿದನು. ಹೈದರ್ ಇದೇ ತರ, ಈ ಕಡೆಗೆ ಡೌನ್ ಸೌತ್ಗೆ ಬಂದ್ರೆ ಹೈದರ್ ಅಲಿ ಖಾನ್ ಇದೇ ತರದ ಒಬ್ಬ ತಜ್ಞನಾಗಿದ್ದನು. ಒಂದು ರಾಜ್ಯದ ತಳಹದಿಯನ್ನು ಹಾಕಿದ್ದನು. ಆದರೆ ಟಿಪ್ಪು ಯುದ್ಧರಂಗದಲ್ಲಿ ಅಪಾರ ಪರಾಕ್ರಮಶಾಲಿಯಾಗಿದ್ದರೂ ರಾಜ್ಯ ಸ್ಥಾಪಕನಾಗಲಿಲ್ಲ. ಯಾಕೆಂದ್ರೆ ಅವ್ರ ತಂದೆ ಇದನ್ನೆಲ್ಲ ವಿಸ್ತಾರ ಮಾಡಿದವನು ಮೈಸೂರು ಕಿಂಗ್ಡಮ್ನ ಹೈದರ್ ಅಲಿ. ಟಿಪ್ಪು ರಾಜ್ಯ ಸ್ಥಾಪಕ ಆಗಲಿಲ್ಲ, ಯಾಕೆಂದ್ರೆ ಅವನು ಯಾವುದು ಹೊಸ ರಾಜ್ಯವನ್ನು ಕಟ್ಟಕ್ಕೆ ಅವನ ಟೈಮೇ ಇರಲಿಲ್ಲ, ಆಗ್ಲೂ ಇಲ್ಲ. ಯೂಸುಫ್ ಆದಿಲ್ ಖಾನ್ಗೆ ರಾಜಕೀಯ ಸೂಕ್ಷ್ಮಮತಿಯೂ ಯುದ್ಧ ಪ್ರಣೀತಿಯೂ ಇದ್ದವು. ಈ ಎರಡೂ ವರೆಯಲ್ಲಿ ಅವನು ಸೋತಿದ್ದು ಅಪರೂಪ. ನಿಜಾಮ್ ಉಲ್ ಮುಲ್ಕ್ ಆಗಲಿ, ಕಾಸಿಂ ಬರೀದ್ ಆಗಲಿ, ಅಮೀರ್ ಬರೀದ್ ಆಗಲಿ, ದಸ್ತೂರ್ ದಿನಾರ್, ಬಹದ್ದೂರ್ ಗಿಲಾನಿ ಅವನಿಗೆ ಎಂದೂ ಸಮನಾಗಿರಲಿಲ್ಲ. ಇವರಿಷ್ಟು ಜನ ಬಂದ್ರೂ ಒಬ್ಬ ಯೂಸುಫ್ ಆದಿಲ್ ಖಾನ್ಗೆ ಇವರು ಯಾರೂ ಸಮನಾಗಲಿಲ್ಲ ನೋಡ್ರಿ ಅಲ್ವಾ? ಇಲ್ಲಿ ಮುಖ್ಯವಾದದ್ದು ಸರಿಯಾದ ಗ್ರಹಿಕೆ, ದಿಟ್ಟ ನಿರ್ಣಯ ಮತ್ತು ಕಾರ್ಯೋನ್ಮುಖತೆ. ಮತ್ತು ಜನರನ್ನ ಕುರಿತ ನಿರ್ಣಯ ಯಾವಾಗಲೂ ಸರಿಯಾಗಿದ್ದಾಗಿತ್ತು. ಜನರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನೇ ನಾನು ಯಾವಾಗ ಹೇಳೋದು. ಕಾಮನ್ ಪೀಪಲ್ನ ಯಾರು ಚೆನ್ನಾಗಿ ನೋಡ್ಕೋತಾರೋ ಅವ್ನು ನಿಜವಾದ ರಾಜ. ಅದಕ್ಕೆ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹೊಗಳೋದು. ಸಾಮಾನ್ಯ ಜನರನ್ನ ಅವರು ತಮ್ಮ ಮಕ್ಕಳಂತೆ ನೋಡ್ಕೊಂಡ್ರು, ಹಾಗಾಗಿ ಅವರು ದೇವರಾದರು. ಆ ರೀತಿಯೇ ಸಾಮಾನ್ಯ ಜನರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡವನು ಯೂಸುಫ್ ಆದಿಲ್ ಖಾನ್. ಹಾಗಾಗಿ ಅವನು ಒಳ್ಳೆಯ ರಾಜ. ಮಹಮ್ಮದ್ ಗವಾನನ ಕೊಲೆಯಾದ ನಂತರ ಎಂದೂ ಅವನು ಸುಲ್ತಾನ್ ಮೊಹಮ್ಮದನ ಬಳಿಗೆ ಹೋಗಲಿಲ್ಲ. ಬೀದರಿನ ಊರ ಹೊರಗೆ ಗುಡಾರ ಹಾಕೊಳ್ತಿದ್ನೆ ಹೊರತು ಊರೊಳಗೆ ಹೋಗ್ತಾ ಇರಲಿಲ್ಲ. ಯಾವಾಗ ಆಕ್ರಮಣ ಮಾಡಬೇಕು, ಯಾವಾಗ ಬಿಡಬೇಕು, ಯಾವಾಗ ಮುನ್ನುಗ್ಬೇಕು, ಯಾವಾಗ ಹಿಮ್ಮೆಟ್ಟಬೇಕು ಅಂತ ಅವನು ಚೆನ್ನಾಗಿ ಗೊತ್ತಿತ್ತು. ಯಾರನ್ನು ಪ್ರಚೋದಿಸ್ತಾ ಇರಲಿಲ್ಲ, ಆದರೆ ಯಾವುದೇ ಅವಕಾಶ ತಪ್ಪಿಸ್ಕೊತಾ ಇರಲಿಲ್ಲ. ರಾಯಚೂರು ಮುದುಗಲ್ಲು ಕೈ ತಪ್ಪಿದಾಗ ದಿಢೀರನೆ ವಿಜಯನಗರದ ಮೇಲೆ ಬೀಳ್ಬೇಕು ಅಂತ ಅವನು ಅನ್ಕೊಳ್ಳಿಲ್ಲ, ಪ್ರಚೋದನೆ ತಗೊಳ್ಳಿಲ್ಲ. ಸರಿಯಾದ ಅವಕಾಶಕ್ಕಾಗಿ ಕಾದನು. ವಿಜಯನಗರದ ಅರಮನೆಯಲ್ಲೇ ಅಂತಃಕಲಹ ಉಂಟಾದಾಗ ಈ ಅವಕಾಶ ಸಿಕ್ತು, ಗಬಕ್ಕಂತ ಹಿಡ್ಕೊಂಡ. ಉತ್ತಮ ಭವಿಷ್ಯವಿರುವ ನಾಯಕನು ಸದಾ ಕಾಲ ತನ್ನ ಮುಖ್ಯ ಉದ್ದೇಶವನ್ನ ದೃಷ್ಟಿಯಲ್ಲೇ ಇಟ್ಕೊಂಡಿರ್ತಾನೆ. ಇದೆಲ್ಲ ಬಹಳ ಚೆನ್ನಾಗಿದೆ ರೀ. ಆಕ್ಚುಲಿ ಇದೆಲ್ಲ ಎಲ್ಲರ ಬದುಕಿಗೂ ಅನ್ವಯ ಆಗುವಂತ ಮಾತುಗಳಿವೆಲ್ಲ ಅಲ್ವಾ? ನಾವು ಸದಾ ಕಾಲ ನಮ್ಮ ಒಳ್ಳೆಯ ಕಾಲಕ್ಕಾಗಿ, ಒಳ್ಳೆಯ ದಿನಕ್ಕಾಗಿ ಕಾಯ್ತಾ ಇರಬೇಕು. ಯುದ್ಧ ಸನ್ನದ್ಧರಾಗಿ ನಮ್ಮೆಲ್ಲ ಕೆಪಾಸಿಟಿಗಳನ್ನ ಮನುಷ್ಯ ಮಾಡ್ಕೊಳ್ತಾ ನಮ್ಮ ಕತ್ತಿನ ಯಾವಾಗಲೂ ಹರಿತವಾಗಿ ಇಟ್ಕೊಂಡು ನಮ್ಮ ಒಳ್ಳೆ ಕಾಲ ಬರಲಿ ಅಂತ ಕಾಯ್ತಾ ಇರ್ಬೇಕು. ಯಾವಾಗಲೂ ಅಷ್ಟೇ, ನಾವು ನಮ್ಮ ಬದುಕಿನಲ್ಲೂ ಅಷ್ಟೇ, ಒಳ್ಳೆ ಕಾಲ ಬರುತ್ತೆ ಕಚಕ್ ಅನ್ಸ್ಬೇಕು. ಅಲ್ಲಿವರೆಗೂ ಯುದ್ಧ ಸನ್ನದ್ಧತೆಯಿಂದ ಯಾವಾಗಲೂ ಕತ್ತಿನ ಚೂಪ್ ಮಾಡ್ಕೊಂಡೇ ಇರಬೇಕು. ಯಾವಾಗಲೂ ನೀವು ಬಹಳ ಚೆನ್ನಾಗಿ ತಿಳ್ಕೊಳ್ಳಿ ಇದನ್ನ, ಆಯ್ತಾ? ತನ್ನ ಒಬ್ಬ ಉತ್ತಮ ಭವಿಷ್ಯವಿರುವ ನಾಯಕನು ಅಥವಾ ಒಬ್ಬ ಪ್ರಜೆಯು, ತನ್ನ ಉತ್ತಮ ಭವಿಷ್ಯದ ಆಸೆ ಇರುವ ಒಬ್ಬ ಪ್ರಜೆಯು ಸದಾ ಕಾಲವು ತನ್ನ ಮುಖ್ಯ ಉದ್ದೇಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡಿರುತ್ತಾನೆ. ಎಂದಿಗೂ ಅದನ್ನು ಬಲಿ ಕೊಡುವುದಿಲ್ಲ. ಯೂಸುಫನು ಹೊಸ ರಾಜ್ಯವನ್ನು ಕಟ್ಟಲು ಬಯಸಿದನು. ಅದು ಸಮಸ್ತ ಪರಿಶ್ರಮವು ಒಂದು ವಿಚಾರದ ಮೇಲೆ ಕೇಂದ್ರೀಕೃತವಾಗಿತ್ತು. ಒಬ್ಬ ಮನುಷ್ಯನ ದೊಡ್ಡತನವನ್ನು 3 ಮಾಪಕಗಳಿಂದ ನಿರ್ಣಯಿಸಬಹುದು: ಸಾಧನದ ಕೊರತೆ, ಉದ್ದೇಶದ ಅಧಿಕ್ಯ, ಬೆರಗುಗೊಳಿಸುವ ಫಲಿತಾಂಶ. ಈ ಮಾಪಕದ ದೃಷ್ಟಿಯಿಂದ ನೋಡಿದಾಗ ಯೂಸುಫನಿಗೆ ಬಹು ಎತ್ತರದ ಸ್ಥಾನವು ಸಲ್ಲುತ್ತದೆ. ಇರಾನಿನಿಂದ ಅವನು ಬರಿ ಕೈನಲ್ಲಿ ಒಬ್ಬ ಗುಲಾಮನಾಗಿ ಬಂದ. ಒಂದು ರಾಜ್ಯ ಕಟ್ಟಬೇಕೆಂಬ ಮಹದಾಸೆಯನ್ನ ಅವನು ಬೆಳೆಸ್ಕೊಂಡ. ತನ್ನ ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ವಿಯಾದ ಒಬ್ಬ ವ್ಯಕ್ತಿ ತನ್ನೆಲ್ಲ ಸಂಪನ್ಮೂಲವನ್ನು ಒಂದು ವ್ಯವಸ್ಥಿತ ಶಕ್ತಿಯ ರೂಪದಲ್ಲಿ ಏಕಾಗ್ರಗೊಳಿಸುವಾಗ ಅಂತಃಶಕ್ತಿಯಿಂದ ಮಾತ್ರವೇ ಇದನ್ನು ಯೂಸುಫ್ನ ಒಂದು ತಾಕತ್ತು ಅಂತ ಹೇಳ್ಬೋದು. ಅರ್ಥ ಆಯ್ತೇನ್ರಿ? ಇದು ಬಿಜಾಪುರದ ಮೊದಲ ರಾಜ ಯೂಸುಫ್ ಆದಿಲ್ ಖಾನನ ಚರಿತ್ರೆ.
ಅವನೆಂದಿಗೂ ತನ್ನನ್ನು ತಾನು ಶಾಹಿ ಸುಲ್ತಾನ ಅಂತ ಕರ್ಕೊಳ್ಳಿಲ್ಲ, ರಾಜ ಅಂತ ಕರ್ಕೊಳ್ಳಿಲ್ಲ, ಅರಸು ಅಂತ ಕರ್ಕೊಳ್ಳಿಲ್ಲ. ಅವನು ಹೇಗೆ ಹೈದರ್ ಅಲಿ ಖಾನ್ ನಾನೊಬ್ಬ ಆಡಳಿತಗಾರ ಅಂತಲೇ ಇದ್ನೋ, ಇವನು ಯೂಸುಫ್ ಆದಿಲ್ ಖಾನ್ ಸಹ ನಾನೊಬ್ಬ ಆಡಳಿತಗಾರ ಅಂತಲೇ ಇದ್ದ. ಯಾವಾಗಲೂ ಬಿಜಾಪುರ ಬಹುಮನಿ ಸುಲ್ತಾನರ ಕೈ ಕೆಳಗೆ ಇದ್ದೀನಿ ಅಂತ, ಬಹುಮನಿ ರಾಜ್ಯ ಒಡೆದು ಹೋಗಿ ಚಿಂದಿಯಾಗಿ ಆ ರಾಜ ಒಬ್ಬ ಯಾರಿಗೂ ಕಾಸಿಂ ಬರೀದ್ ಅವನ ಮೇಲೆ ನಿಂತ್ಕೊಂಡು ಹೆಸರಿಗೆ ಮಾತ್ರ ರಾಜ ಆಗಿದ್ದಂಥ ಕಾಲದಲ್ಲಿ ಅವನಿಗೆ ಕೊನೆವರೆಗೂ ಸಪೋರ್ಟ್ ಮಾಡ್ಕೊಂಡು ತಾನು ಬಿಜಾಪುರದಂಥ ಒಂದು ರಾಜ್ಯವನ್ನ ಕಟ್ಟಿ ಪ್ರಪಂಚದಲ್ಲೇ ಒಂದು ಭೂಪಟದಲ್ಲಿ ಬಿಜಾಪುರದ ಹೆಸರನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂಥ ಕೀರ್ತಿ ಈ ಯೂಸುಫ್ ಆದಿಲ್ ಖಾನನಿಗೆ ಸಲ್ಲುತ್ತೆ ಅಲ್ವೇನ್ರಿ. ಯೂಸುಫ್ ಆದಿಲ್ ಖಾನ್ ಒಬ್ಬ ಬಹಳ ನಾವೆಲ್ಲರೂ ನೆನೆಸಲೇಬೇಕಾದಂಥ ಒಬ್ಬ ರಾಜ. ಯಾಕೆ ನೆನೆಸ್ಬೇಕು ಅಂತಂದ್ರೆ, ಇವ್ನ ಯಾಕೆ ನೆನೆಸ್ಬೇಕಪ್ಪ ಧರ್ಮೀನ್ ನೀವು ಕೇಳಿದ್ರೆ, ಒಬ್ಬ ಆರ್ಡಿನರಿ ಗುಲಾಮನಾಗಿ ಬರೀ ಕೈನಲ್ಲಿ ಬಂದಂಥವನು ಒಂದು ರಾಜ್ಯವನ್ನ ಕಟ್ಟಬಹುದು. ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪರಿಶ್ರಮ, ಸಾಹಸ, ಧೈರ್ಯ, ನಿಷ್ಠೆ, ಪರಾಕ್ರಮ, ಕ್ಷಾತ್ರ, ವಿವೇಚನೆ, ವಿವೇಕ, ದೂರದೃಷ್ಟಿ ಇವೆಲ್ಲ ನಿಮ್ಮಲ್ಲಿದ್ದರೆ ಬೇರೆ ಏನು ಬೇಕಿಲ್ಲ, ಒಂದು ರಾಜ್ಯನೂ ಕಟ್ಟಬಹುದಾದಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆ. ಅದನ್ನು ತೋರಿಸ್ಕೊಟ್ಟವನು ಯೂಸುಫ್ ಆದಿಲ್ ಖಾನ್. ಇವತ್ತಿಗೆ ಯೂಸುಫ್ ಆದಿಲ್ ಖಾನ್, ಬಿಜಾಪುರ ಆದಿಲ್ ಶಾಹಿಯ ಮೊದಲ ರಾಜನ ಕಥೆ ಇವತ್ತಿಗೆ ಮುಗಿಯಿತು. ಎರಡನೇ ರಾಜನ ಕಥೆಯಾದಂಥ ಇಸ್ಮಾಯಿಲ್ ಆದಿಲ್ ಖಾನ್ 1510ಕ್ಕೆ ಅವನ ತಂದೆ ಸಹಿತನ ಬಿಜಾಪುರದ ಆದಿಲ್ ಖಾನ್, ಯೂಸುಫ್ ಆದಿಲ್ ಖಾನ್ ಸತ್ ಮೇಲೆ ಬರ್ತಾನೆ ಇಸ್ಮಾಯಿಲ್ ಆದಿಲ್ ಖಾನ್. 1510 1534ವರೆಗೆ, 1534 ಅಂದರೆ 24 ವರ್ಷ ಇವನು ರಾಜ್ಯಭಾರ ಮಾಡ್ತಾನೆ. ಇವನು ಏನು ಮಾಡ್ದ, ಏನು ಎತ್ತ ಅಂತ ನಾಳೆ ನೋಡೋಣ.